ರಾಜ್ಯ ರಾಜಕಾರಣದಲ್ಲಿ ದೋಸ್ತಿ ಕುಸ್ತಿ ಕೋಲಾಹಲ ವಾಕ್ಸಮರ ಎಚ್ಡಿಕೆ ವಿರುದ್ಧ ದಾಖಲೆಯ ದಾಳ ಹೂಡಿದ ಚಲುವರಾಯಸ್ವಾಮಿ. ರಾಜ್ಯ ರಾಜಕಾರಣದಲ್ಲಿ ದೋಸ್ತಿ ಕುಸ್ತಿ ಕೋಲಾಹಲ ಎಚ್ಡಿಕೆ ವಿರುದ್ಧ ದಾಖಲೆಯ ದಾಳ ಹೂಡಿದ ಚಲುವರಾಯಸ್ವಾಮಿ. ನೀವು ಹೀಗೆ ಮುಂದುವರೆದ್ರೆ ನಿಮ್ಮ ದಾಖಲೆ ರಿಲೀಸ್ ಆಗ್ತವೆ. ಡಿಕೆಶಿ ಬಳಿ ದಾಖಲೆ ಇವೆ, ಸಮಯ ಬಂದಾಗ ರಿಲೀಸ್ ಆಗ್ತವೆ. ಕೇಂದ್ರ ಮಂತ್ರಿ ಎಚ್ಡಿಕೆಗೆ ಚಲುವರಾಯಸ್ವಾಮಿ ಓಪನ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಕುಮಾರಸ್ವಾಮಿ ಯಾವ ದಾಖಲೆ ಇವೆ ಡಿಕೆ ಬಳಿ? ಚಲುವರಾಯಸ್ವಾಮಿ ಈ ಮಾತಿನ ಹಿಂದಿನ ಮರ್ಮವೇನು? ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ವರ್ಸಸ್ ಡಿಕೆ ಶಿವಕುಮಾರ್ ನಡೀತಾ ಇದೆ. ಅಂದ್ರೆ ಭೂಮಿಯನ್ನ ರೈತರ ಜಮೀನನ್ನು ತೆಗೆದುಕೊಳ್ಳೋದು ಬೇಡ ಅಂತ ಹೇಳ್ತಾ ಇರುವಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ತೆಗೆದುಕೊಳ್ಳೋದು ಬೇಡ, ಅಲ್ಲಿ ಅಭಿವೃದ್ಧಿ ಅಂತ ಏನ್ ಹೇಳ್ತಾ ಇದ್ರಿ, ರೈತರ ಭೂಮಿಯನ್ನು ಕಸಿದುಕೊಳ್ತಾ ಇದ್ರಿ, ಬೇಡ ಅನ್ನುವಂಥ ವಿಚಾರದಲ್ಲಿ ಅದ್ರ ಬಗ್ಗೆ ರೈತರು ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ರೈತರಿಗೂ ಕೂಡ ಒಪ್ಪಿಗೆ ಇಲ್ಲ ನಿಮಗೆ ಭೂಮಿಯನ್ನ ಕೊಡೋದಕ್ಕೆ ಅಂತ ಕುಮಾರಸ್ವಾಮಿ ಹೇಳ್ತಾರೆ. ಬಟ್ ಡಿ.ಕೆ. ಶಿವಕುಮಾರ್ ಅಭಿವೃದ್ಧಿ ಮಾಡ್ತಾ ಇದ್ದೀವಿ, ಒಂದು ತಂತ್ರಜ್ಞಾನದ ಅಳವಡಿಕೆಯನ್ನ ಮಾಡ್ಕೊಳ್ತಾ ಇದ್ದೀವಿ, ರಾಜ್ಯದಲ್ಲಿ ಒಂದು ಒಳ್ಳೆ ಇಂಪ್ರೂವ್ಮೆಂಟ್ ಆಗೋದಲ್ವ, ಡೆವಲಪ್ಮೆಂಟ್ ಅನ್ನುವಂಥ ಹೆಸರಿನಲ್ಲಿ ನಡೀತಾ ಇರುವಂಥದ್ದು. ಇಲ್ಲಿ ಕುಸ್ತಿ ಕೋಲಾಹಲ ವಾಕ್ಸಮರಗಳು ಜೋರಾಗಿಯೇ ನಡೀತಾ ಇದೆ. ನೋಡಿ, ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಅಂದರೆ ರೈತರ ಜಮೀನು ಭೂ ವಿಚಾರಕ್ಕೆ ಇದ್ದಂಥ ಈ ಒಂದು ಜಗಳ ತಮ್ಮ ತಮ್ಮ ವೈಯಕ್ತಿಕ ಆಸ್ತಿಯ ವಿಚಾರಕ್ಕೂ ಕೂಡ ಹೋಗಿ ತಲುಪುತ್ತೆ. ಅಷ್ಟರ ಮಟ್ಟಿಗೆ ಮುಂದುವರಿಯುತ್ತೆ ಇದು. ಆದರೆ ಇಲ್ಲಿ ಚಲುವರಾಯಸ್ವಾಮಿ ಹೇಳಿರುವಂಥದ್ದು ಡಿ.ಕೆ. ಶಿವಕುಮಾರ್ ಹತ್ರ ದಾಖಲೆಗಳಿದಾವೆ, ಬಿಡ್ತಾರೆ ಅಂತಂದ್ರೆ ಏನ್ ದಾಖಲೆ ಇದೆ ಕುಮಾರಸ್ವಾಮಿ ಅವ್ರದ್ದು ಡಿ.ಕೆ. ಶಿವಕುಮಾರ್ ಹತ್ರ? ಗೊತ್ತಿಲ್ಲಪ್ಪ ನಮಗೂ ಅಂತೂ. ಚಲುವರಾಯಸ್ವಾಮಿ ಹೇಳ್ತಾ ಇದ್ದಾರೆ ದಾಖಲೆ ಇದಾವೆ ಡಿ.ಕೆ. ಶಿವಕುಮಾರ್ ಹತ್ರ ಅಂತ. ಏನ್ ಈ ಮಾತಿನ ಹಿಂದಿರುವ ಮರ್ಮ ಏನು? ಹಾಗಾದ್ರೆ ಯಾವ ಕಾರಣಕ್ಕೆ ಚಲುವರಾಯಸ್ವಾಮಿ ಹೇಳಿದ್ರು? ಯಾವ ದಾಖಲೆ ಇದಾವೆ? ಕುಮಾರಸ್ವಾಮಿ ಅವರ ಯಾವ ದಾಖಲೆ ಡಿ.ಕೆ. ಶಿವಕುಮಾರ್ ಅವರ ಹತ್ರ ಇದಾವೆ? ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತನ ಅಥವಾ ಯಾವ ದಾಖಲೆಗಳು ಡಿ.ಕೆ. ಶಿವಕುಮಾರ್ ಹತ್ರ ಇದೆ ಅನ್ನುವಂಥದ್ದು ಇಲ್ಲಿ ಯಕ್ಷ ಪ್ರಶ್ನೆಯಾಗಿ ಕಾಣಿಸ್ತಾ ಇದೆ. ಈ ದಾಖಲೆ ಅನ್ನುವಂಥ ಚಲುವರಾಯಸ್ವಾಮಿಯ ಸ್ಟೇಟ್ಮೆಂಟ್ಗೆ ಕುಮಾರಸ್ವಾಮಿ ಏನ್ ಹೇಳ್ತಾರೆ? ಎಚ್.ಡಿ.ಕೆ. ಅವರೇ, ನಿಮ್ಮ ಕುಟುಂಬದ ಆಸ್ತಿ ಎಲ್ಲಿಂದ ಬಂತು? ಸ್ವಯಂ ಕುಮಾರಸ್ವಾಮಿ ಅವರೇ ತನಿಖೆಗೆ ಒಳಪಡಿಸಿಕೊಳ್ಳಲಿ. ಡಿಕೆಶಿಗೆ ನಿಮ್ಮ ವಿರುದ್ಧ ಹೋರಾಡುವ ಶಕ್ತಿ ಇಲ್ಲ ಅನ್ಕೊಂಡ್ರಾ? ಯಾವುದೇ ಅಧಿಕಾರ ಇದ್ದಾಗ್ಲೇ ಎಚ್.ಡಿ.ಡಿ. ಅವರನ್ನೇ ಫೇಸ್ ಮಾಡಿದ್ರು. ಇನ್ನು ಎಚ್.ಡಿ.ಕೆ. ಯಾವ ಲೆಕ್ಕ ಎಂಬ ಅರ್ಥದಲ್ಲಿ ಚಲುವರಾಯಸ್ವಾಮಿ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ತಂದೆ ಇಲ್ಲದಿದ್ದರೂ ಸ್ಟಾಲಿನ್, ಜಗನ್ಮೋಹನ್ ರೆಡ್ಡಿ ಸ್ಥಾನ ಗೆಲ್ದಿದ್ರೆ ಪಕ್ಷ ವಿಸರ್ಜನೆ ಅಂದ್ರೆ ತಕ್ಕಂತೆ ನಡೆದುಕೊಂಡ್ರ ಕೇಂದ್ರ ಸಚಿವ ಎಚ್.ಡಿ.ಕೆಗೆ ವಿರುದ್ಧ ಚಲುವರಾಯಸ್ವಾಮಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇದನ್ನ ಬಿಟ್ಟು ಗೌರವಯುತವಾಗಿ ಕೇಂದ್ರ ಸರ್ಕಾರದ ಮಂತ್ರಿಯಾಗಿ ರಾಜ್ಯಕ್ಕೆ ಏನಾದ್ರೂ ಡಿ.ಕೆ. ಶಿವಕುಮಾರ್ ಜೊತೆ ಇದೆಷ್ಟರ ಮಟ್ಟಿಗೆ ನಿಮ್ಗೆ ಗೌರವ, ಇದೆಷ್ಟರ ಮಟ್ಟಿಗೆ ಅದು ಸರಿ ಅನಿಸುತ್ತೆ ಅನ್ನೋದನ್ನ ನೀವೇ ಯೋಚನೆ ಮಾಡಬೇಕು. ಇನ್ನೂ ನೀವು ಇದನ್ನೇ ಮುಂದುವರಿಸ್ತೀನಿ ಅಂದ್ರೆ ಡಿ.ಕೆ. ಶಿವಕುಮಾರ್ ಹತ್ರನೂ ನಿಮ್ಮೆಲ್ಲಾ ದಾಖಲೆಗಳಿದೆ, ಇಲ್ಲ ಅಂತ ತಿಳ್ಕೊಬೇಡಿ. ಅವರು ಅದರಲ್ಲಿ ಚಾಣಾಕ್ಷತನ, ಅವರು ಬುದ್ಧಿವಂತರಿದ್ದಾರೆ. ಸಮಯ ಬಂದಾಗ ಬಿಡುಗಡೆ ಆಗುತ್ತೆ. ಇದನ್ನ ಬಿಟ್ಟು ಗೌರವಯುತವಾಗಿ ಕೇಂದ್ರ ಸರ್ಕಾರದ ಮಂತ್ರಿಯಾಗಿ ರಾಜ್ಯಕ್ಕೆ ಏನಾದ್ರೂ ಡಿ.ಕೆ. ಶಿವಕುಮಾರ್ ಜೊತೆ ಕೈ ಜೋಡಿಸ್ತಲೇ ಮಾಡ್ತಿರೋ ಅದು ನಿಮಗ್ ಬಿಟ್ಟದ್ದು. ಇದೆಷ್ಟರ ಮಟ್ಟಿಗೆ ನಿಮ್ಗೆ ಗೌರವ, ಈ ಪಕ್ಷಕ್ಕೆ ಕಾಂಗ್ರೆಸ್ಗೆ ಶಕ್ತಿನೇ ಇಲ್ಲ ಅಂತಲ್ಲ. ನೀವು ನೋಡಿ, ಪಕ್ಕದಲ್ಲಿ ಸ್ಟಾಲಿನಿ ಅವ್ರ ತಂದೆ ಸತ್ರುನು ಅವರೇ ಓನ್ ಸರ್ಕಾರ ಮಾಡ್ತಾರೆ. ರಾಜಶೇಖರ್ ರೆಡ್ಡಿ ಅವ್ರ ತಂದೆ ಇಲ್ಲದೆ ಇದ್ರು ಸ್ವಂತ ಆಡಳಿತ ಮಾಡ್ತಾರೆ ಒಂದೇ ಯಾವುದೇ ಪಕ್ಷದ ಜೊತೆ. ನಿಮ್ ಕೈಲಿ ಆ ಶಕ್ತಿ ಇದೆಯಾ?
ದೇವೇಗೌಡರು ಇನ್ನೂ ಬದುಕಿದ್ದಾರೆ. ದೇವೇಗೌಡರ ಹೆಸರಲ್ಲಿ ದೇವೇಗೌಡರು ಸಪೋರ್ಟ್ ತಗೊಂಡು 120 ಸೀಟ್ ತಗೊಳ್ಳೋ ಶಕ್ತಿ ಇದೆಯಾ? 3 ಬಾರಿ ಡಿಕ್ಲೇರ್ ಮಾಡಿದ್ರಿ ನಾನು 120 ತಗೊಳ್ಳದೇ ಡಿಸಾಲ್ವ್ ಮಾಡ್ತೀನಿ ಅಂತ. ನಿಮ್ಗೆ ಏನಾದ್ರು ಆ ತರದ ಏನಾದ್ರು ಆತ್ಮಸ್ಥೈರ್ಯ ಇದೆಯಾ? ಸ್ವಾಭಿಮಾನ ಇದೆಯಾ? ಹೇಳಲಿಕ್ಕೆ ಇವತ್ತು ಏನಾರು ಚಾಲೆಂಜ್ ಮಾಡ್ತೀರಾ? ಇಲ್ಲ, ನಿಮ್ ಕೈಲಿ ಆಗಲ್ಲ. ನೀವು 10, 20, 30, 8 ತಗೊಂಡು ಇವತ್ತು ಬಿಜೆಪಿ ಅವ್ರ ಜೊತೆ ಇರಬೇಕು. ಬಿಜೆಪಿ